ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಗುರುವಾರ ನಿಮ್ಮ ಸಮಸ್ಯೆಗಳು ದೂರ ಆಗುತ್ತವೆ, ಮೊದಲು ಈ ಒಂದು ಕೆಲಸ ಮಾಡಿ ಅಂತ ಸಾಯಿಯಪ್ಪ ಹೇಳ್ತಾ ಇದ್ದಾರೆ. ಏನು ಕೆಲಸ ಮಾಡಬೇಕು? ಮೊದಲು ನಾವು ಪ್ರತಿದಿನ ಸಾಯಿಯಪ್ಪ ಆರಾಧನೆ ಮಾಡ್ತೀವಿ. ಪ್ರತಿದಿನ ಸಾಯಿ ನಾಮಸ್ಮರಣೆ ಮಾಡದೆ ನಾವು ನಮ್ಮ ಡೇನ ಸ್ಟಾರ್ಟ್ ಮಾಡಲ್ಲ, ಹೌದಲ್ವಾ? ಎಲ್ಲರೂ ಕೂಡ ಪ್ರತಿದಿನ ತುಂಬ ಸಾಯಿನ ನಂಬ್ಕೊಂಡಿರೋರು ಪ್ರತಿದಿನ ಖಂಡಿತ ಒಮ್ಮೆ ಅಟ್ಲೀಸ್ಟ್ ಒನ್ ಟೈಮ್ ಆದರೂ ಸಾಯಿ ನಾಮಸ್ಮರಣೆ ಮಾಡ್ತಾರೆ. ಯಾಕಂದರೆ ಅಷ್ಟು ನಂಬಿಕೆ ಇರೋರು ಕೂಡ ಇದ್ದಾರೆ. ಆದರೆ ಕೆಲವೊಬ್ಬರು ಜೀವನದಲ್ಲಿ ಕಷ್ಟಗಳು ಹೆಚ್ಚಾಗಿ ಅವ್ರ ಮೇಲೆ ನಂಬಿಕೆ ಅನ್ನೋದು ಕಳ್ಕೊತಾರೆ. ಆದರೆ ನಂಬಿಕೆ ಅನ್ನೋದು ನಾವು ಕಳ್ಕೊಳ್ಳೋದಲ್ಲ, ಸಾಯಿ ಮೇಲೆ ಪೂರ್ತಿ ವಿಶ್ವಾಸ ಇದ್ದು ಏನೇ ಆಗಿರಲಿ ಅದು ಒಳ್ಳೆಯದಾಗುತ್ತೆ ಅಂತ ಪಾಸಿಟಿವ್ ಮೈಂಡಲ್ಲಿ ನಾವು ಮಾಡೋವಂಥ ಕೆಲಸನ ಸಾಯಿ ನಿಯಮಗಳು, ಸಾಯಿ ಯಾವ ಥರ ನಡೀತಾರೆ ಅಂದರೆ ಸಾಯಿ ಯಾವ ಥರ ಇದ್ದರು, ಶಿರಡಿಯಲ್ಲಿ ಇದ್ದಾಗ ಸಾಯಿ ಯಾವ ಥರ ಇದ್ದರು, ನಾವು ಇವಾಗ ತುಂಬ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಿ ಅಂದರೆ ನಮಗೆ ಯಾಕೆ ಈ ಕಷ್ಟಗಳು ಬರ್ತಾ ಇದೆ ಅಂದರೆ, ಮೊದಲು ನಮಗಿರೋ ಅಂಥ ಬೇಜಾನ್ ಬೇಡಿಕೆಗಳು ನಾವು ಕೇಳ್ತಾ ಇರ್ತೀವಿ. ಮೊದಲು ಅದರಿಂದನೇ ನಮ್ಮ ಕಷ್ಟಗಳು ಹೆಚ್ಚಾಗ್ತಾ ಇದೆ ಅನ್ನೋದು ನೀವು ತಿಳ್ಕೋಬೇಕು. ನಮ್ಮ ಹತ್ರ ₹1 ಇದ್ದರೆ ಅದನ್ನ ನೋಡಿ ನಾವು ಸಂತೋಷ ಪಡಬೇಕು. ಯಾಕಂದರೆ ಇವತ್ತು ನಮ್ಮ ಕೈಯಲ್ಲಿ ₹1 ಇದೆ, ಅದರಿಂದ ನಾವು ಜೀವನ ಮಾಡ್ಬೋದು. ₹1 ಕೋಟಿ ರೂಪಾಯಿಗಳು ಮಾಡುವಂಥ ಶಕ್ತಿ ಇರೋವಂಥವ್ರು ಕೂಡ ಇದ್ದಾರೆ. ಮೊದಲು ನಾವು ನಮ್ಮ ಶಕ್ತಿನ ಕಳ್ಕೋಬಾರ್ದು, ನಮ್ಮ ಶಕ್ತಿನ ತೋರಿಸ್ಬೇಕು. ನಾನು ಜೀವನದಲ್ಲಿ ಈ ಥರ ಇರಬೇಕು ಅನ್ನೋ ಆಸೆ ಇದ್ದರೆ ಖಂಡಿತ ನೀವು ಅದೇ ಥರ ಆಗ್ತೀರಾ. ನೀವು ಮೊದಲನೆಯದಾಗಿ ಸಾಯಿಯಪ್ಪ ನಿಯಮಗಳನ್ನು ಆಚರಿಸಬೇಕು. ಬೆಳಿಗ್ಗೆ ಎದ್ದಿದ ತಕ್ಷಣ ಸಾಯಿ ನಾಮಸ್ಮರಣೆ ಒಂದು 10 ನಿಮಿಷ ಕೂತ್ಕೊಂಡು ಮಾಡಿ, ಯಾವಾಗಲೂ ಒಳ್ಳೆಯದಾಗತ್ತೆ. ಮುಖ್ಯವಾಗಿ 4:15 5 ಗಂಟೆ 5:30 ಒಳಗೆ ನೀವು ಈ ಕೆಲಸ ಮಾಡಬೇಕು. 6 ಗಂಟೆ ಒಳಗೆ ಸ್ನಾನ ಮಾಡಬೇಕು. ಆಮೇಲೆ ನೀವು ದೈವ ಚಿಂತನೆ ಮಾಡಬೇಕು, ಅಂದರೆ ದೈವ ಸ್ಮರಣೆ ಮಾಡಬೇಕು, ದೀಪಾರಾಧನೆ ಮಾಡಬೇಕು. ಇದೆಲ್ಲ ನೀವು ಆಮೇಲೆ ಮಾಡ್ಕೋಬೇಕು. ಮೊದಲು ನೀವು ಬೇಗ ಎದ್ದೋಳಕ್ಕೆ ಪ್ರಯತ್ನ ಮಾಡಿ. ನಿಮಗೆಲ್ಲ ಕೂಡ ಪಾಸಿಟಿವ್ ಅನ್ನೋದು ನಿಮ್ಮ ಮುಂದಕ್ಕೆ ಬರುತ್ತೆ. ನೆಗೆಟಿವ್ ಯಾವಾಗೂ ಯಾವ ಥರ ಕಾಣಿಸುತ್ತೆ ಅಂದರೆ, ನೀವು ಲೇಟಾಗಿ ಮಲ್ಕೊಳ್ಳೋದು, ಲೇಟಾಗಿ ಎದ್ದೋಳೋದು, ಆಮೇಲೆ ಎಲ್ಲ ಕೆಲಸಗಳು ಕೂಡ ಲೇಟಾಗಿ ಆಗೋದು. ಈ ಥರ ಇದ್ದರೆ ಆಟೋಮೆಟಿಕ್ಕಾಗಿ ಎಲ್ಲರಿಗೂ ಕೂಡ ಲೈಫ್ ಅಂದರೆ ಬೋರ್ ಆಗುತ್ತೆ. ಅದಕ್ಕೆ ಮೊದಲು ದೈವ ನಾಮಸ್ಮರಣೆ ಅನ್ನೋದು ಇರಬೇಕು, ದೈವ ಚಿಂತನೆ ಇರಬೇಕು. ನಿಮಗೆ ಎಷ್ಟೇ ಕಷ್ಟ ಬಂದರೂ ಎಷ್ಟೇ ಸಂತೋಷ ಬಂದರೂ ಕೂಡ ಅವ್ರನ್ನ ಮಾತ್ರ ಮರಿಬಾರ್ದು. ಯಾಕಂದರೆ ಅವರ ಅನುಗ್ರಹದಿಂದನೇ ನಾವು ಇವತ್ತು ಈ ಥರ ಇದ್ದೀವಿ ಅನ್ನೋದು ಯೋಚನೆ ಮಾಡಿ. ಇವತ್ತು ನಮಗೆ ದೇವರು ಇಷ್ಟಾದರೂ ಕೊಟ್ಟಿದ್ದಾರೆ, ಕೆಲವೊಬ್ರು ಜೀವನದಲ್ಲಿ ಅದೂ ಇರಲ್ಲ. ಅವರು ಯಾವ ಥರ ಚಿಂತೆ ಮಾಡಬೇಕು ಹೇಳಿ? ನಮಗಿರೋ ಅಂಥ ಕಷ್ಟಗಳು ನಮ್ಮ ಕೈಯಲ್ಲೇ ಇದೆ, ನಾವು ಯಾವ ಥರ ಅದನ್ನು ಸಾಲ್ವ್ ಮಾಡ್ಕೋಬೇಕು ಅನ್ನೋದು ದೇವರು ಒಂದು ದಾರಿ ಕೊಡ್ತಾರೆ. ಅದನ್ನು ನಾವು ಆಚರಿಸಿದರೆ ಸಾಕು, ಖಂಡಿತ ಅದು ನಮ್ಮ ಕೈಗೆ ಬರುತ್ತೆ. ನಾವೇನು ಅಂದ್ಕೊಂಡ್ರೂ ಕೂಡ ಅದು ಆಗತ್ತೆ. ಎಲ್ಲ ಕೂಡ ನಮ್ಮ ಕೈಯಲ್ಲೇ ಇರುತ್ತೆ. ಮೊದಲು ಇವತ್ತು ಸಾಯಿಯಪ್ಪ ಏನು ಹೇಳ್ತಾರೆ ಅಂದರೆ, ಶಾಶ್ವತವಾಗಿ ನಿಮ್ಮ ಸಮಸ್ಯೆಗಳು ದೂರ ಮಾಡ್ಕೊಳ್ಳೋಕ್ಕೆ ಈ ಅವಕಾಶ ಕೊಡ್ತಾ ಇದ್ದೀನಿ, ಈ ಒಂದು ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ರಾತ್ರಿ ಮಲಗುವ ಮುನ್ನ ಈ ಚಿಕ್ಕ ಕೆಲಸವನ್ನು ಮಾಡಿ, ಸಾಯಿಯಪ್ಪ ಮುಂದೆ ಒಂದು ಚಿಕ್ಕ ದೀಪಾರಾಧನೆ ಮಾಡಿ. ಆಮೇಲೆ ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಕಷ್ಟಗಳು ಅಥವಾ ಬೇಡಿಕೆಗಳು ಏನೇ ಇರಲಿ ನೀವು ಸಾಯಿ ಮುಂದೆ ಹೇಳ್ಕೊಳ್ಳಿ. ₹1 ಅಥವಾ ₹2 ಒಂದು ಕೈಯಲ್ಲಿ ಇಟ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಸಂಕಲ್ಪನೆ ಹೇಳ್ಕೊತ ಸಾಯಿ ಮುಂದೆ 10 ನಿಮಿಷ ಧ್ಯಾನ ಮಾಡಿ. ಆಮೇಲೆ ಇದು ಸಾಯಂಕಾಲ ಮಾಡಬೇಕು ಅಥವಾ ಸಂಜೆ ರಾತ್ರಿ ಮಲ್ಕೊಳ್ಳೋವಾಗ ಕೂಡ ಮಾಡ್ಕೋಬೋದು. ಈ ಥರ ಮಾಡಿ. ಇದು ಎಷ್ಟು ದಿವಸ ಮಾಡಬೇಕು ಅಂದರೆ, ಅಟ್ಲೀಸ್ಟ್ ಬರೋ ಗುರುವಾರವರೆಗೂ ಪ್ರಯತ್ನ ಮಾಡಿ. ಇವತ್ತು ಸ್ಟಾರ್ಟ್ ಮಾಡಿ, ಬರೋ ಗುರುವಾರವರೆಗೂ ಪ್ರಯತ್ನ ಮಾಡಿ. ಮಧ್ಯದಲ್ಲಿ ಏನಾದರೂ ತೊಂದರೆ ಆದರೆ ಬಿಟ್ಬಿಡಿ, ಆಮೇಲೆ ಸ್ಕಿಪ್ ಮಾಡಿಬಿಟ್ಟು ಮತ್ತೆ ಶುರು ಮಾಡಿ, ಏನೂ ಆಗಲ್ಲ. ಗುರುವಾರದಿಂದ ಗುರುವಾರವರೆಗೂ ಪ್ರಯತ್ನ ಮಾಡೋ ಅಂಥದ್ದು. ದೇವ್ರ ಮುಂದೆ ಒಂದು ಚಿಕ್ಕ ದೀಪ, ಪ್ರತಿದಿನ ಸಾಯಿಯಪ್ಪ ಮುಂದೆ ಒಂದು ದೀಪ ಇಡಬೇಕು. ಆಮೇಲೆ ನೀವು ಅಲ್ಲಿ ಸಾಯಿಯಪ್ಪ ಮುಂದೆ ₹1 ಅಥವಾ ₹2 ಕಾಯಿನ್ ಇಟ್ಟಿರ್ತೀರಲ್ಲ, ಅದನ್ನು ಕೈಗೆ ತಗೊಂಡು ನಿಮ್ಮ ಸಂಕಲ್ಪನೆ ದೀಪ ಹಚ್ಚಿದ ನಂತರ ಹೇಳ್ಕೊಂಡಿದ ನಂತರ ಸಾಯಿಯಪ್ಪ ಮುಂದೆ ಆ ಕಾಯಿನನ್ನು ಇಡಬೇಕು. ಇದು
ಗುರುವಾರದಿಂದ ಗುರುವಾರವರೆಗೂ ಮಾಡುವಂಥದ್ದು. ಆಮೇಲೆ ಆ ಕಾಯಿನ್ ಏನು ಮಾಡ್ತೀರಾ ಅಂದರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹುಂಡಿಯಲ್ಲಿ ಹಾಕಿ ನಿಮ್ಮ ಕೈಯಲ್ಲಿ ಆದರೆ ನೈವೇದ್ಯ ಕೂಡ ಪ್ರಿಪೇರ್ ಮಾಡ್ಕೊಂಡು ಹೋಗಿ ದೇವಸ್ಥಾನದಲ್ಲಿ ಹಂಚಿ ಒಳ್ಳೇದಾಗತ್ತೆ. ಅಥವಾ ಅಲ್ಲಿ ಮಕ್ಕಳು ಬಂದಿದ್ರೆ ಬಿಸ್ಕೆಟ್ಸ್ ಹಂಚಿ ತುಂಬ ಒಳ್ಳೇದಾಗತ್ತೆ. ಸಾಯಿಯಪ್ಪ ಕೂಡ ಖುಷಿ ಪಡ್ತಾರೆ. ಆಮೇಲೆ ನಾಯಿಗಳಿಗೆ ಬಿಸ್ಕೆಟ್ಸ್ ಹಾಕ್ಬೋದು. ಈ ಥರ ಸಾಯಿಯಪ್ಪಗೆ ಇಷ್ಟ ಆಗುವಂಥ ಕೆಲಸಗಳೇ ಮಾಡಬೇಕು. ಆಮೇಲೆ ಪ್ರತಿದಿನ ನಿಮ್ಮ ಸಂಕಲ್ಪನೆ ಒಮ್ಮೆ ಹೇಳ್ಕೊಳ್ಳಿ ಸಾಕು. ನೀವು ಕೇಳಿರೋ ಅಂಥ ಬೇಡಿಕೆ ಅದು ಖಂಡಿತ ನಿಮ್ಮ ಜೀವನಕ್ಕೆ ಬೇಕೇ ಬೇಕು ಅಂದರೆ ಅದು ಖಂಡಿತ ವಾಪಸ್ ಕೊಡ್ತಾರೆ ಸಾಯಿಯಪ್ಪ. ಅದು ನೆಸೆಸಿಟಿ ಇಲ್ಲ ಅಂದರೆ ಮಾತ್ರ ಸ್ವಲ್ಪ ಲೇಟ್ ಆಗುತ್ತೆ. ನೀವೇನು ಬೇಡ್ಕೊಂಡಿರ್ತೀರೋ ಅದು ಸ್ವಲ್ಪ ಲೇಟ್ ಆಗುತ್ತೆ. ಬಟ್ ಇವಾಗ ನಿಮಗೇನು ತೊಂದರೆ ಇಲ್ಲ, ನಿಮ್ಮ ಜೀವನ ಶೈಲಿ ಚೆನ್ನಾಗಿದೆ ಅಂತ ಅಂದರೆ ಖಂಡಿತ ಅದೇ ಥರ ಇರಿ. ಬೇರೆ ಏನೋ ಬೇಡಿಕೆಗಳು ಬೇಡಕ್ಕೆ ಹೋಗಬೇಡಿ. ಯಾಕಂದರೆ ಏನು ನೆಸೆಸಿಟಿ ಇದೆಯೋ ಅದು ಮಾತ್ರ ಕೇಳಿ. ಅದು ನೀವು ಕೇಳಲಿಲ್ಲ ಅಂದ್ರೂ ಕೂಡ ತಪ್ಪದೆ ಸಾಯಿಯಪ್ಪ ಕೊಡ್ತಾರೆ. ಮತ್ತೆ ಈ ಗುರುವಾರ ಈ ವಿಷಯ ನೀವು ತಿಳ್ಕೊಂಡಿದ್ದೀರಾ, ಎಲ್ಲರೂ ಕೂಡ ಆಚರಿಸೋಕ್ಕೆ ಪ್ರಯತ್ನ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ವೀಕ್ಷಿಸುತ್ತಿದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.